Hello everyone, welcome to Open for TP channel. ಇದು ಫೋರ್ತ್ ವಿಡಿಯೋ ಆಫ್ $10 growth ಚಾಲೆಂಜ್. ಸೊ ನಾನು ಯೂರೋ ಯು ಎಸ್ ಡಿಯಲ್ಲಿ ಒಂದು ಟ್ರೇಡ್ ತಗೊಂಡಿದ್ದೆ. ಓಕೆ, ಸೊ ಆ ಟ್ರೇಡ್ ಬಂದ್ಬಿಟ್ಟು 25ಕ್ಕೆ ತೊಗೊಂಡಿರೋದು, 25ನೇ ತಾರೀಕು 25 ಏಪ್ರಿಲ್ಗೆ. ಬಟ್ ಯೂರೋ ಯು ಎಸ್ ಡಿಯಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಈ ಟ್ರೇಡಲ್ಲಿ ಲಾಸ್ ಆಯಿತು. ಯಾಕೆ ಈ ಟ್ರೇಡ್ ತಗೊಂಡೆ, ಆಮೇಲೆ ಯಾಕೆ ನನಗೆ ಲಾಸ್ ಆಯಿತು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಮಾರ್ಕೆಟ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಪಿ ಎನ್ ಎಲ್, ಹಳೆ ಪಿ ಎನ್ ಎಲ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ, ನಾನು ಟ್ರೇಡ್ ಮಾಡಿರೋದಲ್ಲ. ಓಕೆನಾ, ಸೊ ಈ ಟ್ರೇಡ್ನ ತೊಗೊಂಡಿರಲಿಲ್ಲ. ಓಕೆ, ಇದನ್ನು ಬಿಟ್ಟಾಗಿ. ಓಕೆನಾ, ನೆಕ್ಸ್ಟ್ ನೀವು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು, ಮಾರ್ಕೆಟ್ 4 ಅವರಲ್ಲಿ ನೋಡಿದರೆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇದೆ. ಆಯಿತಾ, ನೋಡ್ಬೋದು ನೀವು. ಲಾಂಗಲ್ಲಿ ನೋಡಿದ್ರೆ ಡೌನ್ ಟ್ರೆಂಡಲ್ಲಿದೆ, ಬಟ್ ರೀಸೆಂಟಾಗಿ ಬ್ರೇಕ್ಔಟ್, ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಟ್ಬಿಟ್ಟು ಅಪ್ವರ್ಡ್ಸಲ್ಲಿ ಮೂವ್ ಮಾಡ್ತಾ ಇದೆ. ಓಕೆ, ಸೊ ನಾನು 15 ಮಿನಿಟ್ಸಲ್ಲಿ ಟ್ರೇಡ್ 5 ಮಿನಿಟ್ಸಲ್ಲಿ ಟ್ರೇಡ್ ತೊಗೊಂಡಿದ್ದು. ಆ್ಯಂಡ್ ಅನಾಲಿಸಿಸ್ ಬಂದುಬಿಟ್ಟು 4 ಅವರ್ 15 ಮಿನಿಟ್ಸ್ 4 ಅವರ್ 15 ಮಿನಿಟ್ಸ್ 1 ಅವರಲ್ಲಿ ನಾನು ಮಾಡ್ತಾ ಇದ್ದೆ. ಸೊ ನಾನು 15 ಮಿನಿಟ್ಸಲ್ಲಿ ಕಂಟಿನ್ಯೂಸ್ಲಾಗಿ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ನಾನು 5 ಮಿನಿಟಲ್ಲಿ ಟ್ರೇಡ್ ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಯಾಕಪ್ಪ ವೆಯ್ಟ್ ಮಾಡ್ತಾ ಇದ್ದೆ ಅಂತಂದರೆ, ಇದೊಂದು ಕನ್ಸಲ್ಟೇಷನ್ ಏರಿಯಾ ನೀವು ನೋಡ್ಬೋದು. ಇಲ್ಲಿ ಮಾರ್ಕೆಟು 25ನೇ ತಾರೀಕು 12 ಗಂಟೆಯಿಂದ ಬಂದ್ಬಿಟ್ಟು ಸಂಜೆವರೆಗೂ ಇಲ್ಲಿ ಕನ್ಸಲ್ಟೇಷನ್ ಮಾಡ್ತಾ ಇತ್ತು ಮಾರ್ಕೆಟು. ಸೊ ಈ ಕನ್ಸಲ್ಟೇಷನಲ್ಲಿ ಒಂದು ಬ್ರೇಕ್ಔಟ್ ಅನ್ನೋದು ಸಿಕ್ತು ಮೇಲೆ. ಸೊ ಈ ಬ್ರೇಕ್ಔಟ್ ಸಿಕ್ಕಾಗ ನಾನಿಲ್ಲಿ ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬಿಕಾಸ್ ನೀವು ಪ್ರೀವಿಯಸ್ಲಿ ನೋಡ್ಬೋದು, ಈ ಲೆವೆಲಲ್ಲಿ ಒಂದು ಸಪ್ಲೈ ಝೋನ್ ಕೂಡ ಇದೆ. ಸೊ ಈ ಸಪ್ಲೈ ಝೋನಿಂದ ಮಾರ್ಕೆಟು ಒಂದು ಎನ್ಗಲ್ಫಿಂಗ್ ಕ್ಯಾಂಡಲ್ ಮಾಡಿಬಿಟ್ಟು ಕೆಳಗಡೆ ಡೌನ್ ಟೋನ್ ವರ್ಡ್ಸ್ಗೆ ಮಾರ್ಕೆಟ್ ಬರ್ತಾ ಇತ್ತು. ಸೊ ಇದನ್ನು ನೋಡಿದು ನಾನು ವೆಯ್ಟ್ ಮಾಡ್ತಾ ಇದ್ದೆ, ನನಗೇನಾದರೂ ಒಂದು ಅಪರ್ಚುನಿಟಿ ಸಿಗುತ್ತಾ ಮತ್ತೆ ಟಾರ್ಗೆಟ್ ಇಲ್ಲಿವರೆಗೆ, ಮತ್ತೆ ಅಂದರೆ ಕನ್ಸಲ್ಟೇಷನ್ ಏರಿಯಾದ ಒಳಗಡೆ ಟಾರ್ಗೆಟ್ ಏನಾದರೂ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ಮಾರ್ಕೆಟು ಡೌನ್ ಟ್ರೆಂಡಲ್ಲೇ ಇತ್ತು, ಆಮೇಲೆ ಝೋನಲ್ಲಿ ಮೂವ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಆಮೇಲೆ ನಾನು ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಒಂದು ಹ್ಯಾಮರ್ ಬಂತು, ಅದಾದ್ಮೇಲೆ ಡೋಜಿ, ಅದಾದ್ಮೇಲೆ ಒಂದು ಹ್ಯಾಮರ್ ಕೂಡ ಇನ್ನು ಕೂಡ ನಮಗೆ ಕಾಣಿಸುತ್ತೆ. ಸೊ ಈ ಹ್ಯಾಮರ್ ಕ್ಯಾಂಡಲ್ ನೀವು ಕ್ಲೋಸಿಂಗ್ ನೋಡ್ಬೋದು ಯಾವ ರೀತಿ ಬಂದಿತ್ತು ಅಂತ. ಸೊ ಈ ಹ್ಯಾಮರ್ ಕ್ಯಾಂಡಲ್ ಯಾವುದೇ ರೀತಿ ವಿಕ್ ಇಲ್ಲ, ಆಯಿತಾ, ಸ್ವಲ್ಪ ವಿಕ್ ಇರೋದು. ಸೊ ಇದನ್ನ ನೋಡೋದು ನಾನು ಅದ್ರ ನೆಕ್ಸ್ಟ್ ಕ್ಯಾಂಡಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅದು ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ಆದ ತಕ್ಷಣ ನಾನು ಎಂಟ್ರಿ ಮಾಡೋದು ಅಂತ. ಸೊ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಕೂಡ ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಯಿತು. ಸೊ ನೆಕ್ಸ್ಟ್ ನಾನು ಅದರ ನೆಕ್ಸ್ಟ್ ಥರ್ಡ್ ಕ್ಯಾಂಡಲಲ್ಲಿ ನಾನು ಎಂಟ್ರಿ ಮಾಡಿದೆ. ಎಂಟ್ರಿ ಲೆವೆಲ್ ಬಂದುಬಿಟ್ಟು 1.1366. ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ನನ್ನ ಸ್ಟಾಪಸ್ ಬಂದುಬಿಟ್ಟು ನಾನು ವಿಕ್ ಮೇಲ್ಗಡೆ ಇಟ್ಟೆ. ಟಾರ್ಗೆಟ್ ಬಂದುಬಿಟ್ಟು ನನ್ನ ಒಂದು ಝೋನ್ ಒಳಗಡೆಗೆ 1.13413ವರೆಗೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಸ್ಟಾಪಸ್ ಹಿಟ್ ಆಯಿತು. ಯಾಕಪ್ಪ ಹಿಟ್ ಆಯಿತು ಅಂತಂದರೆ, ಡೈರೆಕ್ಟಾಗಿ ಮಾರ್ಕೆಟ್ ಇಲ್ಲಿವರೆಗೆ ಬರಲಿಲ್ಲ. ಇಲ್ಲಿಂದ ಒಂದು ಮೂವ್ ನೀವು ನೋಡಿರ್ಬೋದು. ಈ ಮೂವ್ ಏನಿದೆ ನೀವು ತೋರಿಸ್ತೀನಿ ನಾನು ಇವಾಗ. ಈ ಪೂರ್ತಿ ಮೂವ್ ಕೊಡಲಿಕ್ಕಿಂತ ಮುಂಚೆ ಇಲ್ಲಿ ಒಂದು ಸಣ್ಣ ಕರೆಕ್ಷನ್ ಕೂಡ ಮಾಡಿತ್ತು ಮಾರ್ಕೆಟು. ಸಣ್ಣದಾಗಿ ಒಂದು ಕರೆಕ್ಷನ್ ಮಾಡಿತ್ತು. ಯಾಕಪ್ಪ ಅಂತಂದರೆ, ಇಲ್ಲಿ ನೀವು ನೋಡ್ಬೋದು, ಇದು ಆರ್ಡರ್ ಬ್ಲಾಕ್ ಏರಿಯಾ ಆಗಿತ್ತು ಮುಂಚೆ. ಸೊ ಈ ಆರ್ಡರ್ ಬ್ಲಾಕ್ ಏರಿಯಾನ ಫೇಲ್ ಮಾಡಿಬಿಟ್ಟು ಮಾರ್ಕೆಟ್ ಮೇಲೆ ಹೋಯಿತು. ಸೊ ಇದು ಬ್ರೇಕರ್ ಬ್ಲಾಕ್ ಆಗಿ ಕನ್ವರ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಏರಿಯಾದಲ್ಲಿ ಮಾರ್ಕೆಟ್ ವಾಪಸ್ ಬಂದು ಮತ್ತೆ ಅಲ್ಲೇ ಡೋಜಿ ಕ್ಯಾಂಡಲ್ ಮಾಡಿ ಸ್ಟ್ಯಾಂಡ್ ಆಯಿತು. ಬಟ್ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಇಲ್ಲಿಂದ ಬ್ರೇಕ್ ಆದರೆ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಮಾರ್ಕೆಟ್ ಅಂತ. ಬಟ್ ಅನ್ಫಾರ್ಚುನೇಟ್ ಅದು ಬ್ರೇಕ್ ಆಗಲಿಲ್ಲ. ಇಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮತ್ತೆ ಮೇಲೆ ಹೋಯಿತು. ಮತ್ತೆ ಮೇಲೆ ಹೋಗಿ ಆರ್ಡರ್ ಬ್ಲಾಕ್, ಪ್ರೀವಿಯಸ್ ಆರ್ಡರ್ ಬ್ಲಾಕ್ ಏರಿಯಾಕ್ಕೆ ಎಕ್ಸಾಕ್ಟ್ ಆಗಿ ಟಚ್ ಮಾಡಿಬಿಟ್ಟು ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಯಿತು. ಸೊ ಅಲ್ಲೂ ಕೂಡ ನಾನು ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೆ, ಬಟ್ ನಾನು ಎಂಟ್ರಿ ತಗೊಳ್ಳಿಲ್ಲ. ಅವತ್ತು ಬರೀ ನಾನು ಇದೊಂದೇ ಟ್ರೇಡ್ ತೊಗೊಂಬಿಟ್ಟು ಕ್ಲೋಸ್ ಮಾಡಿದೆ. ನೀವು ನೋಡ್ಬೋದು, ನಾನು ಅಲ್ಲೂ ಕೂಡ ನಾನು ಎಂಟ್ರಿ ಮಾಡಬೇಕು ಅಂತ ಇದ್ದಿದ್ದೆ. ಆ ಜಾಗದಿಂದ ಮಾರ್ಕೆಟ್ ಸೀದಾ ಡೌನ್ಫಾಲ್ ಆಗಿದೆ. ಓಕೆ, ಸೊ ನೀವು ಇದನ್ನು ನೋಡ್ಬೋದು. ನಿಮಗೆ ನಾನು ಇಲ್ಲಿ ಕೂಡ ತೋರಿಸ್ತೀನಿ ನನ್ನ ವೆಬ್ ಟರ್ಮಿನಲಲ್ಲಿ. ಸೊ ವೆಬ್ ಟರ್ಮಿನಲಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಓಕೆ, ನಾವು 5 ಮಿನಿಟಿಗೆ ಹೋದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಟ್ರೇಡು ನಂದು ಪೂರ್ತಿ ನಾನು ಲಾಸ್ ಆಗಿರೋದು. ಸೊ ಈ ಟ್ರೇಡಲ್ಲಿ ನನಗೆ ಜಾಸ್ತಿ ಲಾಸ್ ಆಗಿಲ್ಲ, ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿತ್ತು. ಸೊ $1 ಮಾತ್ರ ಇದರಲ್ಲಿ ಲಾಸ್ ಆಗಿದ್ದು, ಅದಕ್ಕಿಂತ ಜಾಸ್ತಿ ನನಗೆ ಇದರಲ್ಲಿ ಲಾಸ್ ಆಗಿಲ್ಲ. ಸೊ ಇದು ಈ ಪೂರ್ತಿ ಫೋರ್ತ್ ಡೇ ಆಫ್ $10 ಗ್ರೋತ್ ಚಾಲೆಂಜ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಏನಪ್ಪ ಅಂತಂದರೆ, ಇದೇ 5 ಮಿನಿಟಲ್ಲಿ ನೀವು ನೋಡೋದಾದರೆ, ಸೊ ಇಲ್ಲಿಂದ ಆಲ್ರೆಡಿ ಒಂದು ಫಾಲ್ ಆಗಿದೆ. ಅದಾದರೆ ಒಂದು ಮತ್ತೆ ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಡಬಲ್ ಟಾಪ್ ಮಾಡಿದೆ 1 and 2. ಇದೆರಡು ಟಾಪ್ ಇದೆ. ಅದಾದರೂ ಮಾರ್ಕೆಟ್ ಇಲ್ಲಿಂದ ಫೀಲ್ ಆಗಿದೆ. ಮತ್ತೆ ಅದೇ ಕೀ ಸಪ್ಲೈ ಝೋನ್ ಏರಿಯಾದಲ್ಲಿ ಬಂದುಬಿಟ್ಟು ಮಾರ್ಕೆಟ್ ನಿಂತ್ಕೊಂಡಿದೆ, ಆಯಿತಾ. ಸೊ ಇನ್ನೇನಾದರೂ ಮತ್ತೆ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಹಿಂಗೆ ಮೂಮೆಂಟಮ್ ಆಗಿ ಮತ್ತೆ ಮೇಲೋಯ್ತು ಅಂದರೆ ಈ ಏರಿಯಾದಿಂದ ನಿಮಗೊಂದು ಶಾರ್ಟ್ ಆಪರ್ಚುನಿಟಿ ಸಿಗುತ್ತೆ. ಸೊ ನೀವು ಮತ್ತೆ ಇಲ್ಲಿವರೆಗೆ ಟಾರ್ಗೆಟ್ ನೋಡ್ಬೋದು, ಅಥವಾ ಅದಕ್ಕಿಂತ ಕೆಳಗೆ ಇದನ್ನ ಬ್ರೇಕ್ ಮಾಡಿದ್ರೆ ಅದಕ್ಕಿಂತ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಒಂದು ವೇಳೆ ಇದನ್ನ ಈ ಏರಿಯಾನ ಬ್ರೇಕ್ ಮಾಡುತ್ತೆ ಅಂತ, ಈ ಏರಿಯಾನ ಬ್ರೇಕ್ ಮಾಡಿದರೆ, ಒಂದು ಸೆಕೆಂಡ್, ಒಂದು ವೇಳೆ ಈ ಏರಿಯಾ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದರೆ
ಮಾರ್ಕೆಟ್ ಅದಕ್ಕಿಂತ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಇದೊಂದು ಟ್ರೇಡ್ ಸೆಟಪ್ ಸಿಗುತ್ತೆ. ಯಾರೆಲ್ಲ ಟ್ರೇಡ್ ಮಾಡ್ಬೇಕಂತ ಇದ್ದೀರಾ ಅವ್ರು ಇದೊಂದು ಸೆಟಪ್ನ USD ನೋಡ್ಬೋದು.